ಅವರು ಎಲ್ಲರ ಹೆಸರು ಹೇಳಿದಾಗ ಕಾಮಗಾರಿ ಪರಿಶೀಲನೆ ಮಾಡೋ ಬಂದಾಗ ಸಂವಿಧಾನದಲ್ಲಿದ್ದ ನಮ್ಮ ಮಾಜಿ ನಗರಸಭೆ ಸದಸ್ಯರು ಅಂತ ಹೇಳಿದ್ದಾರೆ ಅಂತ ನನ್ನ ಹೆಸರು ಎತ್ತಿಲ್ಲದೆ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ದಾರೆ. ಹೌದು ಸರ್, 100% ನಾನು ಕಾನೂನಲ್ಲಿ ನಗರಸಭೆ ಸದಸ್ಯನಾಗಿಲ್ಲ. ನನ್ನ ವೈಫೇ ಸದಸ್ಯರಾಗಿರ್ತಿದ್ದು, ನನ್ನ ಹೆಂಡತಿನೇ ಅವರೇ ಜನರಲ್ ಬಾಡಿ ಮೀಟಿಂಗ್ ಹೋಗ್ತಾ ಇದ್ದು. ಯಾವುದೇ ರೀತಿ ನಾನು ಜನರಲ್ ಬಾಡಿ ಮೀಟಿಂಗ್ ಹೋಗ್ತಾ ಇಲ್ಲ. ನೀವು ಹೇಳಿರೋದ್ರಲ್ಲಿ ಏನು ತಪ್ಪೇನಿಲ್ಲ. ಕಮಿಷನರಿಂದ ಅದು ತಪ್ಪಾಗಿ ಬೈ ಫ್ಲೋ ಆಗಿ ಬಂದಿರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ನಮಗೂ ಇನ್ನು ಮುಂದೆ ಚುನಾವಣೆಗಳು ಬರೋದಿದೆ. ಪ್ರೋಟೋಕಾಲ್ಗೆ ನಮಗೂ ಏನಾದರೂ ದೇವರು ಕ್ಯಾಟಗಿರಿ ಕೊಟ್ಟರೆ ನಮ್ಮ ಸಚಿವರ ಸಹಕಾರದಿಂದ ಸಾರ್ವಜನಿಕರ ನಮ್ಮ ವಾರ್ಡಿನ ನಮ್ಮ ನಾಯಕರುಗಳಿಂದ ನಮ್ಮ ಮತದಾರರ ಒಂದು ಆಸೆಯಿಂದ ನಾನು ಸಹ ಪ್ರೋಟೋಕಾಲ್ಗೆ ಬರ್ತೀನಿ. ಖಂಡಿತವಾಗ್ಲೂ ಬಂದೇ ಬರ್ತೀನಿ. ಇವತ್ತೆಲ್ಲ ನಾಳೆ ಮುಂದಿನ ದಿನಗಳಲ್ಲಿ ನಾನು ನಗರಸಭಾ ಸದಸ್ಯನಾಗಿ ಅಂತ ನನ್ನ ಹೆಸರನ್ನು ಪಕ್ಕದಲ್ಲಿ ನಾನು ಹಾಕ್ಸ್ಕೊಳ್ಳೋಕೆ ನಾನು ತಯಾರಿದ್ದೀನಿ. ಮುಂದೆ ದಿನಗಳಲ್ಲಿ ನೀವು ಅದ್ರ ಬಗ್ಗೆ ಚುನಾವಣೆ ಮಾಮೂಲಿ, ಅದು ನಿಮಗೂ ಬರುತ್ತೆ ನಮಗೂ ಬರುತ್ತೆ, ಎದುರಿಸೋಣ. ಆದರೆ ರಾಜಕೀಯವಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದನ್ನು ಒಪ್ಕೊಬೇಕು, ಯಾರು ಅಭಿವೃದ್ಧಿ ಮಾಡ್ತಿದ್ದಾರೆ ಅದನ್ನು ಒಪ್ಕೊಬೇಕು. ಈ ಹಿಂದೇನೂ ಮಾಡಿರೋದು ಒಪ್ಕೊಂಡಿದ್ದೀವಿ, ಈ ಮುಂದೇನೂ ಮಾಡೋದು ಒಪ್ಕೊಂಡಿದ್ದೀವಿ. ಬೇರೆ ಅದ್ರ ಬಗ್ಗೆ ಏನೋ ಬೇರೆ ರೀತಿಯಲ್ಲಿ ಅರ್ಥ ತೋರಿಸಿ ಜನರನ್ನ ಬೇರೆ ದಿಕ್ಕಿನಲ್ಲಿ ತೋರಿಸೋದು ಒಳ್ಳೆಯದೇ. ಜನರ ಮಧ್ಯೆ ತಲೆಯಲ್ಲಿ ಇಲ್ಲ ಈ ರೀತಿ ಆಗೋಯ್ತು, 183 ಜನಕ್ಕೆ ಇದಾಗೋಯ್ತು, ರಾತ್ರೋರಾತ್ರಿ ಇದಾಗೋಯ್ತು, ಫುಟ್ಪಾತ್ ವೆಂಡಿಂಗ್ ಆಯಿತು, ಆ ಅಂಗಡಿಗಳ ಮುಂದೆ ಅವ್ರು ಯಾವ ರೀತಿ ಪಾರ್ಕಿಂಗ್ಗಳಿಗೆ ಎಲ್ಲ ವ್ಯವಸ್ಥೆ ಆಗಿದೆ, ಅವ್ರು ಖುಷಿ ಇದ್ದಾರೆ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಫಸ್ಟು ನಾವು ನಮ್ಮ ಮನೆ, ನಮ್ಮ ವಾರ್ಡು, ನಮ್ಮ ಬೀದಿ ಇಷ್ಟು ನಾವು ನೋಡೋಣ. ಮತ್ತೆ ಎಲ್ಲ ತಾಲೂಕೆಲ್ಲ ನೋಡೋಕ್ಕೆ ಎಲ್ಲ ಅದು ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ಆ ಮಟ್ಟಕ್ಕೆ ತಾವೇನು ಇದು ಆಸೆ ಪಡೋಕ್ಕೆ ಹೋಗ್ಬೇಡ್ರಿ. ಮುಂದಿನ ದಿನದಲ್ಲಿ ಅಭಿವೃದ್ಧಿ ತಗೊಂಡು ನಾವು ಮತ ಕೇಳ್ತೀವಿ ಅಷ್ಟೇ ಬಿಟ್ಟರೆ ನಿಮ್ಮ ರೀತಿ ಜಾತಿ ರಾಜಕಾರಣ ಮಾಡಿಕೊಂಡು ಜಾತಿಗೆ ಎತ್ಕೊಟ್ಕೊಂಡು ಇನ್ನೊಬ್ಬರ ರಾಜಕಾರಣಗಳಿಗೆ ಇದು ಮಾಡ್ಕೊಂಡು ರಾಜಕಾರಣ ಮಾಡೋಷ್ಟು ಅವಶ್ಯಕತೆ ನಮ್ಮ ಸಚಿವರಿಗಾಗಲಿ, ನಮ್ಮ ಸಚಿವರ ನಾಯಕರುಗಳಿಗಾಗಲಿ, ಅವರ ಅನುಯಾಯಿಗಳಿಗಾಗಲಿ, ಆ ಪಾರ್ಟಿಯಿಂದ ಕಂಟೆಸ್ಟ್ ಮಾಡೋ ನಗರಸಭೆ ಸದಸ್ಯರುಗಳಿಗಾಗಲಿ ಅಂತಹ ದೌರ್ಭಾಗ್ಯ ಏನೂ ಬಂದಿಲ್ಲ. ನಮ್ಮ ಸಚಿವರು ಮಾಡಿರೋ ಅಭಿವೃದ್ಧಿ ಕೆಲಸದಿಂದನೇ ನಾವು ಮತ ಕೇಳ್ತೀವಿ, ನಾವು ಗೆದ್ದು ಬರ್ತೀವಿ. ಮುಂದೆ ನಗರಸಭೆನೂ ಬರುತ್ತೆ, ಮುಂದೆ ಸಚಿವರು 2028ಗೆ ಮತ್ತೆ ಶಾಸಕರು ಖಂಡಿತವಾಗ್ಲೂ ಆಗ್ತಾರೆ. ಇದಂತೂ ನಿಮ್ಮ ಗಮನದಲ್ಲಿ ನೀವು ಇಟ್ಕೊಳ್ಳಿ.